ಇನ್ನು ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ರಾಘವೇಂದ್ರ ಪರ ಕುಮಾರಸ್ವಾಮಿ ಪ್ರಚಾರ ಮಾಡಿದರು. ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನ ನಡೆಸಿ ಬಿಜೆಪಿ ಪರ ಮತಯಾಚನೆಗೆ ಇಳಿದರು. ಶಿವಮೊಗ್ಗದಲ್ಲಿ ಜೆಡಿಎಸ್ ಬಿಜೆಪಿ ಜಂಟಿ ಚುನಾವಣಾ ಪ್ರಚಾರ ಮಾಡ್ತಾ ಇದೆ. ಜೆಡಿಎಸ್ ಮೈತ್ರಿ ಧರ್ಮ ಪಾಲಿಸುವಂತೆ ಕರೆ ನೀಡಿದರು ಕುಮಾರಸ್ವಾಮಿ. ರಾಘವೇಂದ್ರ ಅವರನ್ನ ಹೆಚ್ಚಿನ ಅಂತರದಿಂದ ಗೆಲ್ಲಿಸಬೇಕು ಅಂತ ಕರೆ ಕೊಟ್ಟರು. ಈ ಬಾರಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ. ಭದ್ರಾವತಿ ವಿಐಎಸ್ಎಲ್ ಕಾರ್ಖಾನೆ ಪುನಶ್ಚೇತನದ ಭರವಸೆ ನೀಡಿದರು. ಮೋದಿ ಸಹಕಾರದಿಂದ ಕ್ರಮ ಕೈಗೊಳ್ಳಲಾಗುವುದು ಅಂತಾನೂ ಹೇಳಿದರು. ಅದಕ್ಕೆ ಆಶೀರ್ವಾದ ಮಾಡಿದಂತ ಗೌರವಂತ ನಮ್ಮೆಲ್ಲರ ಹಿರಿಯರಂತ ದೇವಗಡಜಿ ಅವರಿಗೆ ಗೌರವ ತರಬೇಕು ಅಂತ ಹೇಳಿ ಹಗಲೂರು ರಾತ್ರಿ ತಾವೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನನಗಿನ್ನೂ ಕೂಡ ನೆನಪಿದೆ, 2ನೇ ಕ್ಲಾಸು 3ನೇ ಕ್ಲಾಸು ಶಿಕಾರಿಪುರದಲ್ಲಿ ಒಂದ್ಸತಿ ಯಡಿಯೂರಪ್ಪನವ್ರ ಮೇಲೆ ಮಾರಣಾಂತಿಕವಾದಂತ ಒಂದು ಹಲ್ಲೆ ನಡೀತು. ಮೆಗನ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಅವ್ರ ಪೂಜ್ಯ ದೇವೇಗೌಡಜಿ ಅವರು ಜನತಾ ಪರ್ವದ ಹಿರಿಯರಾಗಿ ಒಬ್ಬ ಯಡಿಯೂರಪ್ಪನವ್ರು ಹೊಡ್ತಾ ಬಿದ್ದಿದೆ ಅಂತ ಹೇಳಿ ಮೆಗನ್ ಹಾಸ್ಪಿಟ್ಲಿಗೆ ಬಂದು ನೋಡ್ಕೊಂಡು ಹೋದಂತ ಒಂದು ದೃಶ್ಯ ನನಗಿನ್ನೂ ಕೂಡ ನೆನಪಿದೆ. ನಮ್ಮ ಮನೆಯ 5 ಜನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.